ನೀಡಲೇಬೇಕು. ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೈತಪ್ಪಿದ್ದ ಹಿನ್ನೆಲೆಯಲ್ಲಿ ಇಂದು ಆನೇಕಲ್ ಪಟ್ಟಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಧಿಕ್ಕಾರಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು. ಇನ್ನು ಕೂಡಲೇ ಕಾಂಗ್ರೆಸ್ ಹೈಕಮಾಂಡ್ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರಿಗೆ ಪಕ್ಷದಲ್ಲಿ ಮತ್ತು ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನ ನೀಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಆನೇಕಲ್ ಬಂದ್ ಮಾಡಲಾಗುವುದು. ಜೊತೆಗೆ ನಾವೆಲ್ಲರೂ ಒಮ್ಮತದಿಂದ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ಸಾಮೂಹಿಕವಾಗಿ ರಾಜೀನಾಮೆ ನೀಡಲಾಗುವುದು ಎಂದು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಅರೇಹಳ್ಳಿ ಮಧು, ಪ್ರವೀಣ್ ಪಾಪು, ಲೋಕೇಶ್ ಗೌಡ, ಪ್ರಸಾದ್ ಬಾಬು, ಬೆಸ್ತಮಾನಹಳ್ಳಿ ಯಲ್ಲಪ್ಪ, ಸಿಡಿ ಹೊಸಕೋಟೆ ಮುನಿಕೃಷ್ಣ, ಹೆಬ್ಗೋಡಿ ಮಂಜುಳಾ, ರಾಚಮಾನಹಳ್ಳಿ ಮನೋಹರ್, ಪುಷ್ಪರಾಜ್, ರಘು, ಅರೇಹಳ್ಳಿ ಜೆ ಮಂಜುನಾಥ್, ಸುಣವಾರ ವಾಸು, ಮುನಾವರ್, ಅರೇಹಳ್ಳಿ ಮಂಜುನಾಥ್, ಪ್ರವೀಣ್ ಕುಮಾರ್, ಎಗಲೂರು ರಾಜಣ್ಣ, ಮುತ್ತಕಟ್ಟಿ ರಾಕೇಶ್, ಜಿವಿ ರೆಡ್ಡಿ, ಮುರಳಿ, ಚೇತನ್, ರಾಜ್ ಬಹದ್ದೂರ್, ಹಿಲಲಿಗೆ ಮಂಜುನಾಥ್ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು.
ಶಿಸ್ತಿನ ಸಿಪಾಯಿ ಅಂತ ಹೆಸರು ಯಾರನ್ನ ಇದ್ರೆ ನಮ್ಮ ಆನೇಕಲ್ ಬಿ ಶಿವಣ್ಣವರು. ಅವರು 2 ಸಾರಿ ಸೋತು 3 ಸಾರಿ ಗೆದ್ದಿದ್ದಂಥ ಸಮಯದವರು ಯಾವುದೇ ರೀತಿ ಕುಗ್ಗಿದಿರ ಪಕ್ಷ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಅವ್ರಿಗೆ ನಿನ್ನೆವರೆಗೂ ಸಚಿವ ಸ್ಥಾನ ಸಿಗ್ತೈತೆ ಅಂತೇಳಿ ನಾವು ಎಲ್ಲ ತಾಲೂಕಿನ ಎಲ್ಲ ಜನತೆ ಒಂದು ಹಬ್ಬದ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡೋಣ ಅಂತ ಅಂದ್ಕೊಂಡಿದ್ರಿ. ಇವತ್ತಿನ ದಿನ ಬೆಳಗ್ಗೆ ನಮಗೆ ಬರಸಿಡ್ಲೇ ಬಂದಂತಾಗಿದೆ. ದಯವಿಟ್ಟು ರಾಜ್ಯ ಸರ್ಕಾರ ನಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ಅವರು ನಮ್ಮ ಆನೇಕಲ್ ತಾಲೂಕಿಗೆ ಒಂದು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ. ನಮ್ಮ ತಾಲೂಕಿನ ಎಲ್ಲ ಜನ ಇವತ್ತಿನ ದಿನ ಒಂದು ಶೋಕಾಚರಣೆ ರೀತಿಯಲ್ಲಿ ಆಚರಣೆ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಈ ನಮ್ಮ ಆನೇಕಲ್ಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಒಂದು ಒಳ್ಳೆ ಸಚಿವರು ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಇವತ್ತು ಅನ್ಯಾಯ ಮಾಡಿದ್ದಾರೆ. ನಾವೆಲ್ಲ ಸಾಂಕೇತಿಕವಾಗಿ ಎಲ್ಲ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳೆಲ್ಲರೂ ಸಾಂಕೇತಿಕವಾಗಿ ರಾಜೀನಾಮೆ ಕೊಡ್ತೀವಿ. ಇದನ್ನು ಹೈಕಮಾಂಡ್ ಅರಿತು ಮುಂದಿನ ದಿನಗಳಲ್ಲಿ ನಮ್ಮ ಶಿವಣ್ಣವ್ರಿಗೆ ಸೂಕ್ತವಾದಂಥ ಸ್ಥಾನಮಾನ ಕೊಟ್ಟಿಲ್ಲ ಅಂತಂದ್ರೆ ನಾವೆಲ್ಲ ಪಕ್ಷಕ್ಕೆ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡುತ್ತಿರುವೆ. ಇದು ಹೈಕಮಾಂಡ್ಗೆ ಒಂದು ಗಂಚರಿಕೆ ಇಟ್ಟನ್ನು ಕೊಡ್ತಾ ಇದ್ದೀವಿ. ತಾಲೂಕಿಗೆ ಈ ಒಂದು ಸರ್ಕಾರ ಮಲ್ತಾಯಿ ಧೋರಣೆ ಮಾಡಿದೆ. ನಮಗೆ ಆನೇಕಲ್ ತಾಲೂಕಿಗೆ ತುಂಬಾ ನೋವಾಗುವಂತ ವಿಚಾರನ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಮಾಡಿದೆ. ಏಕೆ ಅಂದ್ರೆ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ನಮ್ಮ ಮೊದಲನೇ ವ್ಯಕ್ತಿ ಬಿ ಶಿವಣ್ಣನವರು. ಯಾಕೆ ಅಂದ್ರೆ ಧ್ವನಿ ಎತ್ತದಂತ ವ್ಯಕ್ತಿ ಬಿ ಶಿವಣ್ಣನವರು. ಅವ್ರಿಗೆ ಅನ್ಯಾಯ ಆಗಿದೆ. ಆದ್ರಿಂದ ನಾವು ಸರ್ಕಾರಕ್ಕೆ ಏನಂತ ಮನವಿ ಮಾಡ್ಕೊತಾ ಇದೀವಿ ಅಂದ್ರೆ ಬಿ ಶಿವಣ್ಣವರಿಗೆ ಅನ್ಯಾಯ ಆಗಿದೆ, ಆನೇಕಲ್ ತಾಲೂಕಿನ ಅನ್ಯಾಯ ಇದೆ, ದಯವಿಟ್ಟು ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆನೇಕಲ್ ತಾಲೂಕಿನ ಎಲ್ಲಾ ಜನತೆ ಕೇಳ್ಕೊಂತಾ ಇದೀವಿ. ಏನು ಇವತ್ತೊಂದು ದಿವಸ ನಮಗೆ ಏನು ಬರಸಿಲು ಬಂದಂತಹ ವಿಚಾರ 15 ದಿನಗಳಿಂದ ಏನು ಹೈಕಮಾಂಡ್ ಆಗಲಿ ನಮ್ಮ ಏನು ರಾಜ್ಯ ನಾಯಕರಾಗಲಿ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿ ನಂಬಿಕೆ ಇಟ್ಟು ಇವತ್ತು ಆನೇಕಲ್ ತಾಲೂಕಿಗೆ ಮೋಸ ಮಾಡಿದ್ದಾರೆ. ಅದು ಏನು ನಮ್ಮ ಹಿರಿಯ ಶಾಸಕರು ಏನು ಒಂದು 5 ಬಾರಿ ಎಲೆಕ್ಷನ್ ಇದ್ದಂತ ನಮ್ಮ ಪಿ ಶಿವಣ್ಣವರು ಇವತ್ತು ತಾಲೂಕಿಗೆ ಮಾಡಿದಂತಹ ಅನ್ಯಾಯ. ಇವತ್ತು ನಾವೇನು ಕಾಂಗ್ರೆಸ್ ಕಾರ್ಯಕರ್ತರಿದ್ದೀವಿ, ಇವತ್ತು ನಾವು ಎಲ್ಲ ಇಡೀ ಕಾಂಗ್ರೆಸ್ ಸ್ಥಾನಮಾನಗಳಿಗೆ ನಾವು ರಾಜೀನಾಮೆ ಕೊಟ್ಟು ಏನು ಶಾಂತಿಯುತವಾಗಿ ಇವತ್ತೇನು ಪ್ರತಿಭಟನೆ ಮಾಡಿದ್ದೀವಿ. ನಾಳೆಯಿಂದ ಆನೇಕಲ್ ನಗರ ಬಂದ್, ಇನ್ನೊಂದು ದಿನ ಹತ್ತಿಬೆಲೆ ಬಂದ್, ಇಡೀ ತಾಲೂಕು ಬಂದ್ ಆಗಿ ನಾವು ಶೋಕಾಚರಣೆಯನ್ನ ಮಾಡಬೇಕಾಗ್ತದೆ. ಇದು ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಿಮ್ಮ ಹಿಂಬಾಲಕರಾಗಿ ಸುತ್ತಾ ಇದ್ದಂತಹ ನಮ್ಮ ಪಿ ಶಿವಣ್ಣವರಿಗೆ ಮಾಡಿದಂತಹ ದಯವಿಟ್ಟು ಈ ಕೂಡಲೇ ಪರಿಗಣಿಸಿ ನಮ್ಮ ಆನೇಕಲ್ ತಾಲೂಕಿಗೆ ಬಿ ಶಿವಣ್ಣ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಇಲ್ಲದೆ ಹೋದ್ರೆ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಳ್ಬೇಕಾಗುತ್ತೆ. ಇದಕ್ಕೆ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ ಆಗ್ಬೇಕಾಗುತ್ತೆ. ನಾನು ಎಚ್ಚರಿಕೆ ಮುಖಾಂತರ ಕೊಡಕ್ಕೆ ಇಚ್ಛೆ ಪಡ್ತೀವಿ. ನಮ್ಮ ಆನೇಕಲ್ ತಾಲೂಕು ರಾಗಿನಾಡ್ ಅಂತ ಹೇಳ್ಬೋದು. ನಮ್ಮ ಶಿಸ್ತಿನ ಸಿಪಾಯಿ ಬಿ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಹೈಕಮಾಂಡು ಎತ್ತಿಸ್ಕೊಂಡು ನಮ್ಮ ಶಿವಣ್ಣವ್ರಿಗೆ ಬಿ ಶಿವಣ್ಣವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೀರಾ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ದಿರಂಗೆ ಅವ್ರಿಗೆ ಒಂದು ಮಿನಿಸ್ಟರ್ ಪೋಸ್ಟ್ ಅಂತ ಕೊಟ್ಟಾಗ ನಾವು ಏನಿವತ್ತೇನು ನಾವು ಸಣ್ಣ ಮಟ್ಟದಲ್ಲಿ ನಾವು ಇವತ್ತು ಸ್ಟ್ರೈಕ್ ಮಾಡಿದ್ದೀವಿ. ನಾಳೆ ಕೊಟ್ಟಿಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ನಾವು ಸ್ಟ್ರೈಕ್ ಮಾಡಬೇಕಂತ ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ. ನಾವೆಲ್ಲ ಕಾರ್ಯಕರ್ತರು ಇವತ್ತು ಆನೇಕಲ್ ಸರ್ಕಲಲ್ಲಿ ಮಾಡಿದ್ದೀವಿ. KPCC ಮುಂದೆಗಡೆ ನಾವೆಲ್ಲ ಮಹಿಳೆಯರಾಗಿ ಇವತ್ತು ಪ್ರತಿಯೊಬ್ಬರು ಬಂದು ನಾವು ಸ್ಟ್ರೈಕ್ ಮಾಡಬೇಕಂತ ನಾವು ಡಿಸೈಡ್ ಮಾಡಿದ್ವಿ. ದಯವಿಟ್ಟು ಹೈಕಮಾಂಡು ಅವರೇ ನಿರ್ಧಾರ ಮಾಡಿ ನಮ್ಮ ಆನೇಕಲ್ ತಾಲೂಕಿನ ಬಿ ಶಿವಣ್ಣನವ್ರಿಗೆ ಅವ್ರಿಗೆ ಸಚಿವ ಸ್ಥಾನ ನೀಡಲೇಬೇಕಂತ ನಾವು ಕೇಳ್ಕೊಳ್ತಿದ್ವಿ. ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರು ಸುಮಾರು 5 ಬಾರಿ ಚುನಾವಣೆ ಸ್ಪರ್ಧೆ ಮಾಡಿ 3 ಬಾರಿ ಹ್ಯಾಟ್ರಿಕ್ ಮಾಡಿರ್ತಕ್ಕಂಥ ನಮ್ಮ ಶಾಸಕರಿಗೆ ಇವತ್ತು ಬೆಳಗ್ಗೆವರೆಗೂ 10 ಗಂಟೆವರೆಗೂ ಕೊಡ್ತೀವಿ ಅಂತೇಳಿ ಎಲ್ಲ ಮಾಧ್ಯಮದಲ್ಲೂ ಬಂದರೂ ಸಹ ಬಂದು ನಾವು ಕಾರ್ಯಕರ್ತರೆಲ್ಲ ಖುಷಿಯಾಗಿದ್ವಿ. ಇವತ್ತು ನಮಗೆ ನಮ್ಮ ಶಿವಣ್ಣವ್ರಿಗೆ ಅನ್ಯಾಯ ಮಾಡಿ ನಮ್ಮ ಆನೇಕಲ್ ಕ್ಷೇತ್ರದ ಕಾರ್ಯಕರ್ತರಿಗೆ ತುಂಬಾ ನೋವು ಮಾಡಿದ್ದಾರೆ. ಹೈಕಮಾಂಡು ಇರ್ಬೋದು, ನಮ್ಮ ರಾಜ್ಯದ ನಾಯಕರು ಇರ್ಬೋದು, ಯಾರಿಗೆ ಕುತಂತ್ರ ಮಾಡಿರ್ತಾರೆ ಅವ್ರು ದಯವಿಟ್ಟು ಇದನ್ನ ಸರಿಪಡಿಸಲಿಲ್ಲ ಅಂದ್ರೆ ನಮ್ಮ ಕ್ಷೇತ್ರದ ಕಾರ್ಯಕರ್ತರೆಲ್ಲ ತುಂಬಾ ನೋವಲ್ಲಿದ್ದಾರೆ. ಬೇರೆನೇ ನಿರ್ಧಾರ ತಗೋತಾರೆ. ದಯವಿಟ್ಟು ಇದನ್ನ ನಮ್ಮ ಆನೇಕಲ್ ನಮ್ಮ ರಾಜ್ಯದ ನಾಯಕರು ಇರ್ಬೋದು, ಹೈಕಮಾಂಡ್ ಇರ್ಬೋದು, ಇದನ್ನ ಆದಷ್ಟು ಬೇಗ ಇದನ್ನ ಒಂದು ತೀರ್ಮಾನ ತಗೊಂಡು ಅವ್ರಿಗೆ ಒಂದು ಸ್ಥಾನಮಾನ ಕೊಡಲಿಲ್ಲ ಅಂದ್ರೆ ಕಾರ್ಯಕರ್ತರೆಲ್ಲ ತುಂಬಾ ನೋವಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರೇ ಅನುಭವಿಸ್ತಾರೆ. ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಅವರಿಗೆ ಬರೀ ಶಿವಣ್ಣ ಅವ್ರಿಗೆ ಅನ್ಯಾಯ ಆಗಿರೋದಲ್ಲ,
ಈ ತಾಲೂಕಿನ ಪ್ರತಿ ಕಾರ್ಯಕರ್ತರಿಗೂ ಅನ್ಯಾಯ ಆಗಿದೆ. ಏನು ಅವರು 2 ಬಾರಿ ಸೋತು 3 ಬಾರಿ ಗೆದ್ದು ಆನೇಕಲ್ ತಾಲೂಕಿನ ಈ ಆನೇಕಲ್ಲಲ್ಲಿ ಕಾಂಗ್ರೆಸ್ ಅನ್ನೋದೇ ಸತ್ತೋಗಿತ್ತು. ಅಂಥದ್ದು ಶಿವಣ್ಣ ಅವ್ರ ಕೈಗೆ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಸಿಕ್ಕಿದಾಗ, ಅವ್ರ ಬಿಫಾರಂ ಸಿಕ್ಕಿದಾಗ ಪ್ರತಿ ಯುವಕರನ್ನು ಸಂಘಟನೆ ಮಾಡಿ ಆನೇಕಲ್ ತಾಲೂಕಲ್ಲಿ ಇವತ್ತು 3 ಬಾರಿ ಕಾಂಗ್ರೆಸ್ ಪಕ್ಷನ ಆಡಳಿತಕ್ಕೆ ತಂದು ಈ ಅಭಿವೃದ್ಧಿ ಅಧಿಕಾರ ಅಂತ ಹೆಸರು ಪಡ್ಕೊಂಡಿರೋಂಥ ಶಿವಣ್ಣ ಅವ್ರಿಗೆ ತುಂಬಾ ಅನ್ಯಾಯ ಆಗಿದೆ ಹೈಕಮಾಂಡ್ ಇಂದ. ದಯವಿಟ್ಟು ಇದನ್ನ ಈಗಲೇ ಹೈಕಮಾಂಡ್ನಲ್ಲಿರುವಂಥ ಎಲ್ಲ ಹಿರಿಯ ನಾಯಕರು ಅರ್ಥ ಮಾಡಿಕೊಂಡು ಯಾವುದೇ ಮನಸ್ಸಲ್ಲಿ ಯಾರೇ ಅದನ್ನ ಎತ್ಕಟ್ಟಿರ್ಲಿ, ಯಾರೇ ಏನೋ ಮಾಡಿರ್ಲಿ, ದಯವಿಟ್ಟು ನಮ್ಮ ಶಿವಣ್ಣ ಅವರಿಗೆ ನಮ್ಮ ಆನೇಕಲ್ ತಾಲೂಕಿಗೆ ಅನ್ಯಾಯ ಮಾಡಬೇಡ್ರಿ. ಆನೇಕಲ್ ತಾಲೂಕು ಒಂದು ಇತಿಹಾಸ ಇದೆ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಇದೆ. ದಯವಿಟ್ಟು ಹೈಕಮಾಂಡು ಎಲ್ಲ ಕಾರ್ಯಕರ್ತರ ನೋವನ್ನು ಅರ್ಥಕೊಂಡು ನಮ್ಮ ಶಿವಣ್ಣ ಅವರಿಗೆ ಸ್ಥಾನಮಾನ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾವು ಸಚಿವರಾಗಿ ಕಾಣಬೇಕಾಗಿದ್ದ ನಮ್ಮ ಶಿವಣ್ಣವ್ರನ್ನ ಇವತ್ತು ನಾವೆಲ್ಲ ದುಃಖದಿಂದ ಬಂದು ಇಲ್ಲಿ ಹೋರಾಟ ಮಾಡುವಂತ ಒಂದು ಸನ್ನಿವೇಶ ಬಂದಿದೆ. ಬೆಳಗ್ಗೆವರೆಗೂ ಅವರು ಸಚಿವ ಸಂಪುಟದಲ್ಲಿ ಇರ್ತಾರೆ ಅನ್ನೋ ಮಾಹಿತಿನೇ ಎಲ್ಲ ಕಡೆ ಇದ್ದಿದ್ದು. ಆದರೆ ನಮ್ಮ ಹೈಕಮಾಂಡ್ ಯಾಕೆ ಈ ತಪ್ಪು ನಿರ್ಧಾರ ತಗೊಂಡ್ರೋ ಗೊತ್ತಿಲ್ಲ. ಯಾಕಂದ್ರೆ ಶಿವಣ್ಣವರು ಅವರ ರಾಜಕೀಯದ ಹಿನ್ನೆಲೆ ವಿದ್ಯಾರ್ಥಿ ದೆಸೆಯಿಂದ ಪ್ರಾರಂಭ ಮಾಡಿರೋದು. ವಿದ್ಯಾರ್ಥಿ ನಾಯಕರಾಗಿ ಕಾಲೇಜಲ್ಲಿ ಎಲೆಕ್ಷನ್ಗಳಲ್ಲಿ ಸ್ಪರ್ಧೆ ಮಾಡಿ, ತದನಂತರ NSCI ರಾಜ್ಯಾಧ್ಯಕ್ಷರಾಗಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, KPCC ಸದಸ್ಯರಾಗಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಯುವಕರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನಿಂದ ಬೆಳೆದು ಬಂದಿರುವಂಥವ್ರು. ಇವತ್ತು 5 ಬಾರಿ ಚುನಾವಣೆ ಸ್ಪರ್ಧೆ ಮಾಡಿ 2 ಬಾರಿ ಸೋತರು. 3 ಬಾರಿ ಕಂಟಿನ್ಯೂಸ್ ಆಗಿ ಆನೇಕಲ್ ತಾಲೂಕಿನ ಸಮಸ್ತ ಮತದಾರರು ಅವ್ರನ್ನ ಕಂಟಿನ್ಯೂಸ್ ಆಗಿ 3 ಬಾರಿ ಶಾಸಕರಾಗಿ ಮಾಡಿದ್ರು. ಕಳೆದ ಬಾರಿ ಬಂದಂತ ಎಲ್ಲಾ ನಾಯಕರುಗಳು ಈ ಮುಂಬರುವ ಸರ್ಕಾರದಲ್ಲಿ ಶಿವಣ್ಣ ಅವರು ಸಚಿವರಾಗ್ತಾರೆ ಅಂತಾನೆ ಹೇಳಿದ್ರು. ಅವರು ಹೇಳ್ದಿರೋ ಇದ್ದಿದ್ರೆ ನಾವು ನಮ್ಮ ಶಾಸಕರನ್ನ ಶಾಸಕರಾಗೆ ಉಳಿಸ್ಕೊಂಡು ಶಾಸಕರಾಗೆ ನೋಡ್ತಾ ಖುಷಿಯಾಗಿರ್ತಾ ಇದ್ವಿ. ಇಲ್ದಿದ್ದ ಆಸೆ ಎಲ್ಲ ತೋರಿಸಿ ಇವತ್ತು ಇಂಥ ಒಂದು ಘೋರ ಅನ್ಯಾಯ ಮಾಡಿದ್ದು ನಮ್ಮ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು, ಹಿರಿಯ ಮುಖಂಡರುಗಳಿಗೆ ಎಲ್ರಿಗೂ ನಾವಿವತ್ತು ಗೇರವಾಗ್ತೀವಿ. ಮುಂದಿನ ದಿನಗಳಲ್ಲಿ ನಾವು KPCC ಮುಂದೆ ಧರಣಿ ಕೂತ್ಕೊಳ್ತೀವಿ. ನೀವು ಎಚ್ಚೆತ್ತುಕೊಂಡು ಶಿವಣ್ಣ ಅವ್ರನ್ನ ಸಚಿವರಾಗಿ ಮಾಡಲೇಬೇಕು, ಇದು ನಮ್ಮ ಒತ್ತಾಯ. ಯಾಕಂದ್ರೆ ಅವರು ಹಿರಿಯರಿದ್ದಾರೆ, ಅವ್ರು ಕೊಡಬೇಕಾಗಿರೋದಿದೆ. ಪ್ರತಿ ಸಲಿನೂ ಎಲ್ಲ ಹಿರಿಯರಿಗೆ ಕೊಟ್ಕೊಂಡ್ಬಂದ್ರೆ ಇವ್ರು ಯಾವಾಗ ಸಚಿವರಾಗೋದು? ಇವ್ರಿಗೆ ಅನುಭವ ಬರೋದು ಹೆಂಗೆ? ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟೋದು ಯಾರು? ಹಿರಿಯರೆಲ್ಲ ವಯಸ್ಸಾದ್ಮೇಲೆ ಕಟ್ಟೋರು ಯಾರು? ಇವ್ರಿಗೆ ಅನುಭವ ಆಗೋದು ಬೇಡವಾ? ದಯವಿಟ್ಟು ನೀವು ಮಾಡಿರೋ ತಪ್ಪನ್ನ ತಿದ್ದುಕೊಳ್ಳಿ. ನಮ್ಮ ಶಿವಣ್ಣವ್ರನ್ನ ಸಚಿವರನ್ನಾಗಿ ಮಾಡಲೇಬೇಕು ಅಂತ ಆನೇಕಲ್ ಕಾಂಗ್ರೆಸ್ನ ಪ್ರತಿಯೊಂದು ಮತದಾರ ಬಂಧುಗಳು ಇವತ್ತು ನಾವು ಘಂಟಾಘೋಷವಾಗಿ ಕೇಳ್ತಾ ಇದ್ದೀವಿ. ಇದು ನಮ್ಮ ಹಕ್ಕು, ಕೊಡಲೇಬೇಕು ನಮ್ಮ ಆನೇಕಲ್ಗೆ ಸಚಿವ ಸ್ಥಾನ. ಸತತ 18 ವರ್ಷಗಳಿಂದ ಏನು ಆನೇಕಲ್ BJP ಪಾಳ್ಯದಲ್ಲಿತ್ತು, ಆ ಒಂದು ಪಾಳ್ಯವನ್ನು ಒಡೆದಾಕಿ ನಮ್ಮ ಕಾಂಗ್ರೆಸ್ ಶಾಸಕರಾದ B ಶಿವಣ್ಣನವರ ಒಂದು ಗೆದ್ದು ಬಂದಿರ್ತಾರೆ. ಇವತ್ತಿನ ದಿನ ಅವರಿಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಏನು ಇವತ್ತು ಬಲ ಕೊಟ್ಟಿದ್ದಾರೆ, ಮುಂದಿನ ದಿನಗಳು ಕೂಡ ಅದೇ ಒಂದು ಬಲವಾಗಿರ್ತಾರೆ. ಆದರೆ ಇವತ್ತು ಹೈಕಮಾಂಡ್ ಮಾಡಿರೋದು ಏನು ಒಂದು ನಿರ್ಧಾರ ತಗೊಂಡಿದ್ದಾರೆ, ಇದೊಂದು ತಪ್ಪು ನಿರ್ಧಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ನಿಷ್ಠಾವಂತ ಪ್ರಾಮಾಣಿಕವಾಗಿ ನಮ್ಮ ಶಾಸಕರಾದ B ಶಿವಣ್ಣವರು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂಥ ಒಂದು ಅಪಾರವಾದ ಸೇವೆಯನ್ನು ಕೊಟ್ಟಿರ್ತಾರೆ. ಇವತ್ತು ಈ ನಿಷ್ಠಾವಂತ ಕಾರ್ಯಕರ್ತರಿಗೆ ಈ ಥರ ಆದಾಗ ನಾಳೆ ದಿವಸ ನಮ್ಮಂಥ ಯುವಕರು ಈಗ ನಾವು ನಿಷ್ಠಾವಂತ ಕಾರ್ಯಕರ್ತರು ಬಂದಿರ್ತೀವಿ. ಸೊ ಇದೆಲ್ಲ ನೋಡಿದಾಗ ನಮಗೆ ಎಲ್ಲೋ ಒಂದು ಕಡೆ ನಮಗೆ ಮನಸ್ಸಿಗೆ ಬೇಸರ ಆಗ್ತದೆ. ಯಾಕಂದರೆ ಹೈಕಮಾಂಡು ಎಚ್ಚೆತ್ಕೊಂಡು ಯಾರಿದ್ದಾರೆ ಈ ಕಾಣದ ಕೈಗಳು, ಈ ಒಂದು ನಮ್ಮ ಶಾಸಕರಿಗೆ ಒಂದು ಸಚಿವ ಸ್ಥಾನ ತಪ್ಪಿಸೋದಕ್ಕೆ ಎಲ್ಲ ಕಾಣದ ಕೈಗಳಿದ್ವು, ದಯವಿಟ್ಟು ಇದನ್ನು ಹೈಕಮಾಂಡ್ ಗಮನಿಸಿಕೊಂಡು ನಮ್ಮ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಒಂದು ಶಾಸಕ ಸ್ಥಾನ ಕೊಡಲೇಬೇಕಂತ ಈ ಮೂಲಕ ತಿಳಿಪಡಿಸ್ತಾರೆ. ಸಚಿವರಾಗಬೇಕು, ನಾಯಕರಾಗಬೇಕಂತ ಹೇಳಿದ್ರೆ ಇಲ್ಲ AICC ಅಧ್ಯಕ್ಷರ ಮಗನಾಗಿರ್ಬೇಕು, ಇಲ್ಲಾಂದ್ರೆ ಮಾಜಿ ಮುಖ್ಯಮಂತ್ರಿ ಮಗನಾಗಿರ್ಬೇಕು, ಇಲ್ಲಾಂದ್ರೆ ಅತಿ ಹೆಚ್ಚು ದುಡ್ಡು ಇಟ್ಕೊಂಡಿರ್ಬೇಕು. ಇವ್ಯಾವು ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಉಳ್ಕೊಳಕ್ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಅದ್ರ ಉದಾಹರಣೆನೇ ನಮ್ಮ B ಶಿವಣ್ಣ ಕರೆಕ್ಟ್ ಬಲವಾಗಿ ಒಬ್ಬ ನಾಯಕರಿದ್ದಿದ್ರೆ ಇವತ್ತು ಯಾವಾಗಲೂ ಸಚಿವರಾಗಬೇಕಾಗಿತ್ತವರು. ಒಂದು ಸಾರಿ ಗೆದ್ದಿದ್ದಂತ ಪ್ರಿಯಾಂಕ್ ಖರ್ಗೆ ಸಚಿವರಾಗ್ತಾರೆ. ಇವತ್ತು MLC ಸಿದ್ದರಾಮಯ್ಯನವ್ರ ಮಗ ಸಚಿವರಾಗ್ತಾರೆ. ನಾವ್ ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ನಮ್ಗೆ ಅಷ್ಟು ಆಕ್ರೋಶ ಇದೆ. ಸುಮಾರು 25-40 ವರ್ಷಗಳ ರಾಜಕೀಯ ಜೀವನವನ್ನ ಒತ್ತೆ ಇಟ್ಟು ಯಾರಾದ್ರೂ ಜಮೀನು ಮಾರಿದ್ದಾರೆ, ಮನೆ ಅಡ ಇಟ್ಟಿದ್ದಾರೆ ಅಂದ್ರೆ ಇಡೀ ರಾಜ್ಯದಲ್ಲಿ B ಶಿವಣ್ಣವ್ರೊಬ್ಬರೇ. ಬೇಕಂದ್ರೆ ನೀವು ಮೀಡಿಯಾ ತೆಗೆದು ನೋಡ್ರಿ, ಅವರ ಚುನಾವಣೆಗಳೆಲ್ಲ ಪೂರ್ತಿ ಸಾಲ ಸೋಲ ಮಾಡಿ ಎದುರಿಸಿರ್ತಕ್ಕಂಥ ಒಬ್ಬ ನಾಯಕ. ಇವತ್ತು ಅವ್ರನ್ನ ಕಡೆಗಣಿಸಿರೋದು ದೇವರನ್ನೇ. ನೀವು ಹೇಳ್ತೀನಿ ಕೇಳ್ರಿ, ಕಾಂಗ್ರೆಸ್ ಅನ್ನ
ನೀವಿವತ್ತು ಸರ್ವನಾಶ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಯಾಕಂತ ಹೇಳಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತೈತೆ, ನೀವೆಲ್ಲರೂ ಮೇಲ್ಮೇಲೆ ಇರ್ತಕ್ಕಂಥವ್ರು ಹೈಕಮಾಂಡ್ ಮಕ್ಕಳಿಗೆ ನೀವು ಸಚಿವ ಸ್ಥಾನ ಕೊಟ್ರೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡಬೇಕು? ಹಂಗಾಗಿ ನಾವೆಲ್ಲ ನೋಡಿ, ಇಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದವರು ಕೂಡ ರಾತ್ರಿ 1 ಗಂಟೆಯಲ್ಲಿ ಕರೆದ್ರು ಬರ್ತಕ್ಕಂಥ ಕಾರ್ಯಕರ್ತರು ಬೆಳಗ್ಗೆಯಿಂದ ಪಾಪ ಅವ್ರು ಇಲ್ಲೇ ಇದ್ದು ಭಾರಿ ನೋವು ತಿಂದಿದ್ದಾರೆ. ಶಿವಣ್ಣವ್ರಿಗೆ ವಾಹಿನಿ ಮುಖಾಂತರ ಹೇಳ್ತೇವೆ, ನಿಮ್ಗೇನಾದ್ರೂ ಕಣ್ಣೋರ್ಸೋದು ಮತ್ತೆ ನಿಗಮ ಮಂಡಳಿ ಕೊಡೋದು ಏನಾದ್ರು ಮಾಡಿದ್ರೆ ದಯವಿಟ್ಟು ತಗೋಬೇಡಿ. ನಿಮ್ಮ ಹಿಂದೆ ನಾವಿದ್ದೀವಿ, ಇನ್ನೂ 5 ಸಾರಿ ಬೇಕಾದ್ರೆ ನಿಮ್ಮನ್ನ MLA ಮಾಡ್ತೀವಿ ನಾವು ಅಂತ ಹೇಳ್ತಾ ನಾನು ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ. ವಿದ್ಯಾರ್ಥಿ ದೆಸೆಯಿಂದ ಶಿವಣ್ಣ ಅವರು ಒಂದು ಹಿಂದುಳಿದ ಕುಟುಂಬ, ಒಂದು ಸಾಮಾನ್ಯ ಕುಟುಂಬದಿಂದ ಒಂದು ಕಾಂಗ್ರೆಸ್ ಕಾರ್ಯಕರ್ತನಾಗಿ ತನ್ನ ಒಂದು ಜೀವನವನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಇವತ್ತು ಏನು ಒಂದ್ಸತಿ ಆನೇಕಲ್ಗೆ ಬಂದು ಸೋತರು, ಅದು ಮಹದೇವಪುರದಲ್ಲಿ ಒಂದ್ಸತಿ ಸೋತರು, ಅದ್ರ ಹಿಂದೆ ವಿದ್ಯಾರ್ಥಿ ದೆಸೆಯಿಂದ ಪಕ್ಷನ ಕಟ್ಕೊಂಡ್ಬಂದ್ರು. ಇಲ್ಲಿ ಹೊಸ ತಾಲೂಕಿಗೆ ಅವ್ರಿಗೆ ಒಂದು ಅವಕಾಶ ಮತ್ತೆ ಕೊಟ್ಟಾಗ ಇಡೀ ಆನೇಕಲ್ಲಲ್ಲಿ ಬಿಜೆಪಿ ಅಲೆ ಇದ್ದಾಗ ಸೊ ಇವ್ರು ಬಂದು ಕಾಂಗ್ರೆಸ್ ಪಕ್ಷನ ಕಟ್ಟಿ ಎಲ್ಲರನ್ನ ಒಗ್ಗೂಡಿಸಿ ಕಾರ್ಯಕರ್ತರಿಗೆ ಸ್ಥಾನಮಾನಗಳು ಕೊಟ್ಟು ಕಾರ್ಯಕರ್ತರನ್ನೆಲ್ಲನೂ ಅವ್ರಿಗೆಲ್ಲ ಆಗು ಹೋಗುಗಳು, ತಾಲೂಕಿನ ಅಭಿವೃದ್ಧಿ ಎಲ್ಲವನ್ನ ಮಾಡಿದಂತ ಒಬ್ಬ ನಾಯಕನಿಗೆ, ಒಬ್ಬ ಧೀಮಂತ ನಾಯಕ ಮತ್ತೆ ಒಳ್ಳೆ ಮನುಷ್ಯರು, ಅವರು ಯಾರನ್ನು ಸಹ ಯಾವಾಗಲೂ ಜನಕ್ಕೆ ಸಿಗುವಂತ ಒಬ್ಬ ಮನುಷ್ಯ. ಇಂಥವ್ರಿಗೆ ನೀವು ಏನದು ಸಚಿವ ಸ್ಥಾನವನ್ನ ನೀವು ಮಾಡಿಕೊಡ್ಲಿಲ್ಲ ಅಂದ್ರೆ ಇನ್ಯಾರಿಗೆ ಮಾಡ್ಕೊಡ್ತೀರಾ? ನೀವು ಮಾಡ್ಕೊಡೋರೆಲ್ಲರೂ ಸಚಿವ ಸ್ಥಾನಗಳಲ್ಲಿ ಯಾರ್ಯಾರು ಮಾಡಿದ್ದಾರೆ, ಹಿಂದೆ ಏನೇನು ತಪ್ಪು ಕೆಲಸಗಳು ಮಾಡಿ ಸಚಿವ ಸ್ಥಾನಗಳೆಲ್ಲ ಬಿಟ್ಟೋಗಿದ್ದಾವೆ. ಯಾರ್ಯಾರು ಶಾಸಕರಾಗಿದ್ರು ಅವರೆಲ್ಲ ಪಕ್ಷಗಳನ್ನೆಲ್ಲ ಬಿಟ್ಟು ಹೋಗೋದಿರೋರು 17-18 ಜನ ಲಾಸ್ಟ್ ಟೈಮ್ ಬಿಟ್ಟೋದ್ರು. ಸರ್ಕಾರಗಳೇ ಬಿದ್ದೋಗಂತ ಸಂದರ್ಭಗಳೆಲ್ಲ ಸೃಷ್ಟಿಯಾಗಿದೆ. ಅಂತಹ ಸಂದರ್ಭದಲ್ಲೂ ದಿಟ್ಟವಾಗಿ ನಾನು ಪಕ್ಷದ ಪರವಾಗಿರ್ತೇನೆ, ಮತ್ತೆ ತಾಲೂಕಿನ ಪರವಾಗಿರ್ತೇನೆ, ಅಭಿವೃದ್ಧಿ ಪರವಾಗಿರ್ತೇನೆ, ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳಿದವ್ರಿಗೆ ನೀವು ಶಾಸಕ ಸಚಿವ ಸ್ಥಾನವನ್ನು ಕೊಡದೇ ಇದ್ರೆ ಇನ್ನು ಯಾವಾಗ ಪ್ರೂವ್ ಮಾಡೋದಕ್ಕಾಗುತ್ತೆ? ಅವರು ಇನ್ನು ಎಷ್ಟು ಪ್ರೂವ್ ಮಾಡಬೇಕು ಅನ್ನೋದು ನಮಗೂ ಒಂದು ಗೊಂದಲದ ವಿಚಾರ. ನಮ್ಗೆಲ್ರಿಗೂ ನೋವಿದೆ. ಆನೇಕಲ್ ತಾಲೂಕಿನ ಎಲ್ಲ ಕಾರ್ಯಕರ್ತರು ಅವ್ರ ಜೊತೆ ಇದ್ದೇವೆ. ಅವ್ರಿಗೆ ಸಚಿವ ಸ್ಥಾನ ಕೊಡೋವರೆಗೂ ನಾವು ನಮ್ಮ ಒಂದು ಹೋರಾಟವನ್ನ, ನಮ್ಮ ಒಂದು ಕಿಚ್ಚನ್ನ ಹೀಗೆ ಇಟ್ಕೊಂಡು ನಿಮ್ಮ ಮುಂದೆ ನಮ್ಮ ಒಂದು ಏನು ಮನವಿಯನ್ನ ಹೈಕಮಾಂಡ್ಗೆ ತಲುಪಿಸ್ತೇವೆ. ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರಿಗೆ ಸಚಿವ ಸ್ಥಾನ ತಪ್ಪಿಸಿರುವಂಥದ್ದು ನಮ್ಮ ಆನೇಕಲ್ ತಾಲೂಕಿನ ಜನತೆಗೆ ತುಂಬಲಾರದ ನಷ್ಟ ಆಗಿದೆ. ಮತ್ತೆ ಅವರು ತುಂಬಾ ನಮ್ಮ ಕಾರ್ಯಕರ್ತರೆಲ್ಲ ತುಂಬಾ ನೋವು ಪಡ್ತಾ ಇದ್ದಾರೆ. ಏನು ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ಅವರು ವಿದ್ಯಾರ್ಥಿ ದಶೆಯಿಂದಲೂ ಅವ್ರದ್ದು NSU ಇಂದ ಪ್ರಾರಂಭ ಮಾಡಿ ಯುವ ಕಾಂಗ್ರೆಸ್ ಅಲ್ಲಿ ಬಂದು ಮತ್ತೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ಈ ಎಲ್ಲ ಎಲೆಕ್ಷನ್ಗಳನ್ನು ಎದುರಿಸಿ ನಮ್ಮ 2 ಬಾರಿ ಅವರು ಚುನಾವಣೆಯಲ್ಲಿ MLA ನಿಂತು ಸೋತು ಮತ್ತೆ 3 ಬಾರಿ ಆನೇಕಲ್ ತಾಲೂಕಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ. ಈ ಬಾರಿಗೆ 5 ಸರಿ MLA ಬಾರಿ ಚುನಾವಣೆಗೆ ನಿಂತು 3 ಬಾರಿ ಗೆದ್ದು ಹ್ಯಾಟ್ರಿಕ್ ಗೆಲುವನ್ನು ಗೆದ್ದಿರುವಂತ ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರಿಗೆ ಈ ನಮ್ಮ ತಾಲೂಕಲ್ಲಿ ಸಚಿವ ಸ್ಥಾನ ನೀಡಬೇಕಾಗಿತ್ತು. ಬಟ್ ನೀಡದೇ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಅಪಾರವಾದ ನಷ್ಟ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ದಿವಸ ಏನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಪಕ್ಷದವ್ರಿಗೂ ಹೇಳ್ತಾ ಇದ್ರು ಕುಟುಂಬ ರಾಜಕಾರಣ ಅಂತ. ಇಲ್ಲೂ ಅದನ್ನೇ ಕುಟುಂಬದ ರಾಜಕಾರಣ ಮಾಡಿದ್ದಾರೆ. ಕುಟುಂಬದ ರಾಜಕಾರಣ ಮಾಡಿ ಯಾರ್ಯಾರು ಮಿನಿಸ್ಟರ್ಗಳಿದ್ದಾರೆ, ಯಾರ್ಯಾರು ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರ ಕುಟುಂಬದವ್ರಿಗೆ ಮಾತ್ರ ಕೊಡ್ತಿದ್ದಾರೆ. ಶಿವಣ್ಣವರು 3 ಬಾರಿ ಗೆದ್ದು ಕೆಲಸ ಮಾಡಿ ಮರ್ಯಾದೆ ಸಂಪಾದನೆ ಮಾಡಿರೋರಿಗೆ ಇಲ್ಲಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವ್ರ ಮನೆಯಲ್ಲಿ ಯಾರು ಹಿಂದೆ ಮುಖ್ಯಮಂತ್ರಿಗಳಾಗಿಲ್ಲ, ಯಾರು ಮಿನಿಸ್ಟರ್ಗಳಾಗಿಲ್ಲ. ಆಗದೆ ಇರೋ ಕಾರಣದಿಂದ ಕೊಟ್ಟಿಲ್ಲ. ಆಗಲೇ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ದುಡ್ಡಿರಬೇಕು ಅಥವಾ ಈ ಒಂದು KPCCಯಲ್ಲಿ ಅಧ್ಯಕ್ಷ ಆಗಿರಬೇಕು ಅಂಥವ್ರಿಗೆ ಕೊಡೋದು ಅಂತ. ಮೊದಲ ಬಾರಿ ಗೆದ್ದವ್ರಿಗೆಲ್ಲ ಕೊಡ್ತಾರೆ. ಆದರೆ ಶಿವಣ್ಣವ್ರದ್ದು ತಪ್ಪಿದೆ. ಯಾಕಂತ ಹೇಳಿದ್ರೆ ಆತ್ಮೀಯವಾಗಿ ಶಿವಣ್ಣವರು ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡಿದ್ದಿದ್ದೇ ತಪ್ಪು. ಶಿವಣ್ಣವರು ಕೂಡ 2 ಕಡೆ ಸರ್ಕಸ್ ಮಾಡಿದ್ರೆ ಇವತ್ತು ಶಿವಣ್ಣವ್ರಿಗೆ ಮಂತ್ರಿಗಿರಿ 100% ಕೊಡೋರು. ಶಿವಣ್ಣವ್ರು ಒಂದೇ ಕಡೆ ಇದ್ದಿದ್ದಕ್ಕೆ, ಒಂದೇ ನಿಟ್ಟಲ್ಲಿ ಹೋಗಿದ್ದಕ್ಕೆ ನಮ್ಮ DK ಸಾಹೇಬರು ದಯವಿಟ್ಟು ಶಿವಣ್ಣವ್ರಿಗೆ ಅನ್ಯಾಯ ಮಾಡಿರೋದ್ರಲ್ಲಿ ನಮ್ಮ DK ಸಾಹೇಬ್ರದ್ದೇ ಮುಖ್ಯವಾದ ಪಾತ್ರ ಅಂತ ಹೇಳ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ನಮ್ಮ DK ಸಾಹೇಬ್ರು ಹಿಂದೆ ಇದ್ರು. ನಮ್ಮ DK ಸಾಹೇಬರು ಯಾವುದೇ ಕಾರಣಕ್ಕೂ ಶಿವಣ್ಣವ್ರು ಕೊಡಲೇಬೇಕು ಅನ್ನೋದು ಇರಬೇಕಾಗಿತ್ತು, ಇರಲಿಲ್ಲ. ಅದಕ್ಕೆ ನಾವು ಯಾವತ್ತಿಗೂ ಕೂಡ ಶಿವಣ್ಣವ್ರ ಹಿಂದೆ ನಾವು ಇದ್ದೇ ಇರ್ತೀವಿ. ಶಿವಣ್ಣವ್ರು ಏನು ತೀರ್ಮಾನ ತಗೊಂಡ್ರ ತೀರ್ಮಾನಕ್ಕೆ ನಾವು ಬದ್ಧ ಆಗಿರ್ತೇವೆ. ಈ ದಿನ ನಮ್ಮ ಆನೇಕಲ್ ಕ್ಷೇತ್ರಕ್ಕೆ ಒಂದು ಬ್ಲಾಕ್ ಡೇ ಅನ್ಬೋದು. ಯಾಕಂದ್ರೆ ಸಚಿವ ಸ್ಥಾನಕ್ಕೆ ನಮ್ಮ ಬಿ ಶಿವಣ್ಣವರು ತುಂಬಾ ಒಂದು ವ್ಯಾಲ್ಯೂಬಲ್ ಪರ್ಸನ್ ಆಗಿದ್ರು. ಯಾಕಂದ್ರೆ ಅವ್ರ ಬಗ್ಗೆ ತಿಳ್ಕೊಬೇಕು ಎಲ್ಲರೂ. ಬಿ ಶಿವಣ್ಣ ನಮ್ಮ ಶಾಸಕರು ಒಂದು ಸ್ಟೂಡೆಂಟ್ ಇಂದ ಬಂದಿರೋರು, ಒಂದು ಗ್ರೌಂಡ್ ವರ್ಕ್, ಒಂದು ಬಾರ್ನ್ ಗೋಲ್ಡ್ ಸ್ಪೂನ್ ಅಲ್ಲ, ಅವರು ಹುಟ್ಟದಾಗ ಶ್ರೀಮಂತರಲ್ಲ, ತುಂಬಾ ಬಡವರು, ಬಡಸ್ತಾನದಿಂದ ಬಂದು ಒಂದು ಪಕ್ಷಕ್ಕೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಬಂದಿದ್ದಾರೆ. ದಯವಿಟ್ಟು ಅವರು ಒಂದು ಸ್ಟೂಡೆಂಟ್ ಲೀಡರಿಂದ ಬಂದು 1995 ZP ಮೆಂಬರ್ ಆಗ್ತಾರೆ. ನೆಕ್ಸ್ಟ್ ಬಂದು 2 ವರ್ಷ MLA 2 ಟರ್ಮು ಸೋತ್ತಾರೆ, ಮತ್ತೆ 5 ಟರ್ಮು ಮತ್ತೆ ಗೆಲ್ತಾರೆ. 42 43 ವರ್ಷ ಸತತ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದವ್ರೆ.
ಇಂಥವ್ರಿಗೆ ನಮ್ಮ ಹೈಕಮಾಂಡ್ ಮೋಸ ಮಾಡಿದ್ರೆ ನಮಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಅವ್ರ ಹಿಂದೆ ನಾವು ಅವ್ರು ನೋಡ್ಕೊಂಡು ಬಂದಿದ್ದೀವಿ ನಾವು. ಯಾಕಂದರೆ ಪಕ್ಷಕ್ಕೆ ದುಡಿದ್ರೆ ನಮಗೂ ಮುಂದೆ ಫ್ಯೂಚರ್ ಸಿಗುತ್ತೆ. ನಾವು ಅದರಿಂದ ನಮ್ಮ ಪವರಿಂದ ಏನೋ ಆ ಪಕ್ಷದಿಂದ ನಾವು ನಮ್ಮ ತಾಲೂಕನ್ನಾಗಿರ್ಬೋದು, ನಮ್ಮ ರಾಜ್ಯನ, ಸ್ಟೇಟನ್ನ ಎಲ್ಲರೂ ಅಭಿವೃದ್ಧಿ ಮಾಡಬಹುದು ಅಂತ ಒಂದು ಕನಸಿರುತ್ತೆ. ಅಂಥ ಕನಸಿಗೆ ಒಂದು ಭಗ್ನ ಆದಾಗ ನಮ್ಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಎಜುಕೇಟೆಡ್ ಪರ್ಸನ್ ಬಿ ಶಿವಣ್ಣವರು MSc LLB ಮಾಡಿ ಒಂದು ಎಜುಕೇಟೆಡ್ ಪರ್ಸನ್ ಮಾಡಿ ಓದಿ ಅವರು ತುಂಬ ಕಷ್ಟಪಟ್ಟು ಯಾವ ರೀತಿ ಆನೇಕಲ್ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಸಹ ಆನೇಕಲ್ ಅಂದರೆ ತಮಿಳ್ನಾಡು ಅಂತ ಇದ್ರು, ಇದನ್ನು ಇಂಟರ್ನ್ಯಾಷನಲ್ ಲೆವೆಲ್ ತನಕ ಒಂದು ಫೋಕಸ್ ಆಗಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಬಿ ಶಿವಣ್ಣವರು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇಂಥವ್ರು ವಿದ್ಯಾವಂತರಿಗೆ ಮೋಸ ಮಾಡಿದ್ರೆ ಹೈಕಮಾಂಡು ಸರ್ಕಾರ ಎಲ್ಲ ನಮಗೂ ಮೋಸ ಮಾಡ್ದಂಗೆ. ಯಾಕಂದ್ರೆ ಅವ್ರು ನೋಡಿ ಬರ್ತಾ ಇದ್ದೀರಿ ನಾವು, ಬಿ ಶಿವಣ್ಣ ನಮ್ಮ ಶಾಸಕರು ನೋಡಿ ಬರ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಯಾವ ರೀತಿ ಬಂದರು, ಯಾವ ರೀತಿ ಡೆವಲಪ್ ಮಾಡ್ತಾ ಇದ್ದಾರೆ, ನಮಗೂ ಅದೇ ಆಸೆ ಇರುತ್ತೆ. ಯಾಕಂದ್ರೆ ನಾವು ವಿದ್ಯಾವಂತರು ರಾಜಕೀಯಕ್ಕೆ ಬರೋದು ಏನಕ್ಕಂದ್ರೆ ನಾವು ಡೆವಲಪ್ಮೆಂಟ್ ಮಾಡ್ಬೋದು ಅಂತ. ಯಾಕಂದ್ರೆ ಎಲ್ಲ ವಿದ್ಯಾವಂತರೆಲ್ಲ ಬಂದು ಓದ್ಬಿಟ್ಟು MBBS LLB ಎಲ್ಲ ಡಾಕ್ಟರ್ ಇಂಜಿನಿಯರ್ ಎಲ್ಲ ಆಗ್ತಾರೆ. ಈ ರಾಜಕೀಯಕ್ಕೆ ಬಂದು ನಾವು ನಮ್ಮ ತಾಲೂಕನ್ನು ಇಂಪ್ರೂವ್ಮೆಂಟ್ ಮಾಡಬೇಕು, ನಮ್ಮ ಹಳ್ಳಿಗಳನ್ನು ಇಂಪ್ರೂವ್ ಮಾಡಬೇಕು ಅಂತ ಒಂದು ಆಸೆ ಇರ್ತದೆ. ಬಟ್ ಇಲ್ಲಿ ನಮ್ಮ ಶಾಸಕರಿಗೆ ಒಂದು ಪವರ್ ಕೊಟ್ಟಿಲ್ಲ, ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ನಮಗೂ ಬೇಸರ. ನಾವು ಯಾವಾಗ ಇಂಪ್ರೂವ್ಮೆಂಟ್ ಮಾಡೋದು, ನಮ್ಮ ಆನೇಕಲ್ ತಾಲೂಕನ್ನು ಯಾವ ರೀತಿ ಬೆಂಗಳೂರು ಸಿಟಿ ಅಂತ ತೋರಿಸೋದು ಯಾವಾಗ ನಾವು ಎಲ್ಲ ತಿಳ್ಕೊಬೇಕು. ಎಲ್ಲ ಜನತೆಗಳು, ಎಲ್ಲ ನಮ್ಮ ಆನೇಕಲ್ ಜನರು ಹಾಗೂ ಅದೇ ರೀತಿಯಾಗಿ ನಮ್ಮ DK ಶಿವಕುಮಾರ್ ಸಾಹೇಬರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಹೈಕಮಾಂಡ್ ಎಲ್ಲ ಸಹ ನಮ್ಮ ಆನೇಕಲ್ ಕ್ಷೇತ್ರ ನೋಡಬೇಕು. ಒಂದು ನಮ್ಮ ಬಿ ಶಿವಣ್ಣವ್ರಿಗೆ ಒಂದು ಬಲ ಕೊಡಬೇಕಂತ ಆಸೆ ಪಡ್ತಾ ಇದ್ದೀರಿ. ನಮಗೊಂದೇ ಆಸೆ, ಅವ್ರು ಸಚಿವರಾಗಬೇಕು. ಸಚಿವರಾಗದಿರೋ ನಾವು ಶಾಸಕರಾಗಿಯೇ ಈ ಮೂರು ಟರ್ಮ್ ಯಾವ ರೀತಿ ಆನೇಕಲ್ ಅಭಿವೃದ್ಧಿ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಸಚಿವರಾದ ಯಾವ ರೀತಿ ಹೋಗುತ್ತೆ ಅಂತ ನೀವು ಒಂದು ಇಮೇಜ್ ಊಹೆ ಮಾಡ್ಕೊಳ್ಳಿ ದಯವಿಟ್ಟು. ನಮ್ಮ ಎಲ್ಲರಿಗೂ ಕಳ್ಕಳಿ, ನಮ್ಮ ಯೂತ್ ಕಾಂಗ್ರೆಸ್ ಒಂದು ಕಳ್ಕಳಿ ಕಳಿತಾ ಇದ್ದೀನಿ. ದಯವಿಟ್ಟು ನಮ್ಮ ಶಾಸಕರಿಗೆ ಒಂದು ಸಚಿವ ಸ್ಥಾನ ಕೊಡಲೇಬೇಕು. ಇನ್ ಕೇಸ್ ಏನೋ ಅವ್ರಿಗೇನು ಕೊಡೋಕ್ಕಾಗಿಲ್ಲ ಅಂದ್ರೆ ನಮಗೂ ಬೇಸರ ಆಗಿ ನಾವು ರಾಜೀನಾಮೆ ಕೊಡೋ ಲೆವೆಲ್ ಗಂಟ ಹೋಗ್ತಿರ್ವಿ. ನಮ್ಮ DK ಸಾಹೇಬರಾಗಿರ್ಬೋದು, ನಮ್ಮ ಹೈಕಮಾಂಡ್ ಮಲ್ಲಿಕಾರ್ಜುನ ಸಾಹೇಬರು ಹೇಳ್ತಾ ಇದ್ದೀನಿ, ಒಂದು ಎಚ್ಚರಿಕೆ ಅಲ್ಲ, ನಮ್ಮ ಒಂದು ಮನವಿ, ಒಂದು ಕಳಕಳಿ ಮನವಿ. ಯಾಕಂದ್ರೆ ನಮಗೂ ಆಸೆ ಆನೇಕಲ್ ಕ್ಷೇತ್ರ ಒಂದು ಬೇರೆ ಲೆವೆಲ್ ತಗೊಂಡು ಹೋಗೋದಂತ, ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ಶಾಸಕರು ಆನೇಕಲ್ ತಾಲೂಕಲ್ಲಿ ಏನು ಇವತ್ತು ಆನೇಕಲ್ ತಾಲೂಕಲ್ಲಿ ರಸ್ತೆಗಳು ಹದಗೆಟ್ಟೋಗಿದ್ವು, ಅಂಥ ರಸ್ತೆಗಳನ್ನ ಇವತ್ತು ಇಂಪ್ರೂವ್ಮೆಂಟ್ ಮಾಡಿ ಈ ಆನೇಕಲ್ ತಾಲೂಕಲ್ಲಿ ಒಂದು ಸಂಘಟನೆ ಮಾಡಿರೋದು ಅಂತಂದರೆ ನಮ್ಮ ಶಾಸಕರು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಸಂಘಟನೆ ಮಾಡಿ ಯೂತ್ನಿಂದ ಎಲ್ಲ ಬೆಳೆಸಿದ್ದಾರೆ. ನಮ್ಮ DK ಸಾಹೇಬರು ನಾನು ಹೇಳೋದಿಷ್ಟೇ, ನಮ್ಮ ಶಾಸಕರು 3 ಬಾರಿ ಗೆದ್ದಿದ್ದಾರೆ ಅಂತಂತಂದರೆ ಅವ್ರದ್ದು ಒಂದು ಪವರ್ ಇದೆ. ಅದನ್ನ DK ಸಾಹೇಬರು ಸಮೀಕ್ಷವಾಗಿ ಅವ್ರು NSV ಈ ಯೂತ್ ಕಾಂಗ್ರೆಸ್ಸು ಅವತ್ತಿಂದ ಒಂದೇ ಪಕ್ಷದಲ್ಲಿರುವಂಥವ್ರು. ಅಂಥ DK ಸಾಹೇಬರು ಇವತ್ತು ದಯವಿಟ್ಟು ಹೇಳ್ತಾ ಇದ್ದೀನಿ, ಶಿವಣ್ಣನವ್ರನ್ನ ಕೂಡಲೇ ಸಚಿವ ಸ್ಥಾನ ಕೊಡಬೇಕು ಅಂತ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತೀನಿ.